ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸ್ವಾತಿ ಎಂಎಸ್. ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷ, ಅಮಾವಾಸ್ಯೆ, ಭರಣಿ ನಕ್ಷತ್ರ. ದಿನಾಂಕ 16/5/2026 ಶನಿವಾರ. ಮುಖ್ಯಾಂಶಗಳು: ಆಯುರ್ವೇದ ಆಸ್ಪತ್ರೆ ಒಳರೋಗಿ ವಿಭಾಗ ಉದ್ಘಾಟನೆ. ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಜೂನ್ 1ರಂದು ಪ್ರತಿಭಟನೆ. ಸುದ್ದಿಯ ವಿವರ. ಆಯುರ್ವೇದ ಪದ್ಧತಿಯು ನಮ್ಮ ಭಾರತೀಯ ಪದ್ಧತಿಯಾಗಿದ್ದು, ಪುರಾತನ ಕಾಲದಿಂದಲೂ ಋಷಿ ಮುನಿಗಳು ರೋಗಕ್ಕೆ ಶಾಶ್ವತ ಉಪಶಮನವಾಗಿ ಆಯುರ್ವೇದ ಔಷಧಿಯನ್ನು ಬಳಸುತ್ತಿದ್ದರು ಎಂದು ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಹೇಳಿದರು. ಶ್ರೀ ಶಾರದಾ ಧನ್ವಂತರಿ ಆಯುರ್ವೇದ ಆಸ್ಪತ್ರೆ ಒಳರೋಗಿ ವಿಭಾಗವನ್ನು ಶುಕ್ರವಾರ ಉದ್ಘಾಟಿಸಿ ಮಾತನಾಡಿದರು. ಗಿಡಮೂಲಿಕೆಯನ್ನು ಬಳಸಿ ಔಷಧಿಯನ್ನು ಸಿದ್ಧಪಡಿಸಲಾಗುತ್ತದೆ. ಅನೇಕ ಗಿಡಗಳು ಔಷಧೀಯ ಗುಣವನ್ನು ಹೊಂದಿದ್ದು, ಅದನ್ನು ಸಂಶೋಧನೆ ನಡೆಸಿ ಔಷಧವನ್ನು ಕಂಡುಹಿಡಿಯುತ್ತಿದ್ದರು. ಅನೇಕ ಕಾಯಿಲೆಗೆ ರಾಮಬಾಣವಾಗಿರುವ ಆಯುರ್ವೇದ ಔಷಧಿಯಿಂದ ಕಾಯಿಲೆ ಶಾಶ್ವತವಾಗಿ ಗುಣ ಹೊಂದುತ್ತಿತ್ತು. ಆಧುನಿಕತೆ ಬಂದಂತೆ ತ್ವರಿತವಾಗಿ ಗುಣ ಹೊಂದುವ ಔಷಧಿಗೆ ಜನರು ಮಾರು ಹೋಗಿದ್ದರೂ ಆಯುರ್ವೇದ ಪದ್ಧತಿಗೆ ಇನ್ನೂ ಉತ್ತಮ ಅವಕಾಶವಿದೆ ಎಂದರು. ಶ್ರೀ ಶಾರದಾ ಧನ್ವಂತರಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸುಹಾಸ್ ಮಾತನಾಡಿ, ಆಸ್ಪತ್ರೆಯನ್ನು ಇದೀಗ ಮೇಲ್ದರ್ಜೆಗೆ ಏರಿಸಲಾಗಿದ್ದು, ಆಸ್ಪತ್ರೆಯನ್ನು ನವೀಕರಿಸಲಾಗಿದೆ. ಈಗಾಗಲೇ 3 ವೈದ್ಯರು ಪೂರ್ಣಾವಧಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಜಗದ್ಗುರುಗಳು ಒಳರೋಗಿ ವಿಭಾಗವನ್ನು ಉದ್ಘಾಟಿಸಿದ್ದು, ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಲು ಸಹಾಯಕವಾಗುತ್ತದೆ. ಪಂಚಕರ್ಮ ಚಿಕಿತ್ಸೆ, ಪೈಲ್ಸ್, ಪಿಸ್ತುಲ ಸಹಿತ ಎಲ್ಲ ಕಾಯಿಲೆಗೆ ಉತ್ತಮ ಚಿಕಿತ್ಸೆ ದೊರಕಲಿದೆ. ರೋಗಿಗಳು ಆಸ್ಪತ್ರೆಯ ಪ್ರಯೋಜನವನ್ನು ಪಡೆಯಬೇಕು ಎಂದರು. ಇದೇ ಸಂದರ್ಭದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಏರ್ಪಡಿಸಿದ್ದ ಧನ್ವಂತರಿ ಹೋಮದ ಪೂರ್ಣಾಹುತಿಯಲ್ಲಿ ಜಗದ್ಗುರುಗಳು ಪಾಲ್ಗೊಂಡರು. ಶ್ರೀಮಠದ ಪುರೋಹಿತ ಶಿವಕುಮಾರ ಶರ್ಮಾ ನೇತೃತ್ವದ ಅರ್ಚಕರ ತಂಡ ಧನ್ವಂತರಿ ಹೋಮ ನಡೆಸಿದರು. ಕಾರ್ಯಕ್ರಮದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ PA ಮುರುಳಿ, ಶ್ರೀ ಅಭಿನವ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀ ರಾಘವ, ಮುಖಂಡರಾದ ತಲವಾನೆ ಪ್ರಕಾಶ್, DC ಶಂಕರಪ್ಪ, ಋಷ್ಯಶೃಂಗ ಹೆಗಡೆ, ಶೈಲಜಾ ಹೆಗಡೆ, ವೈದ್ಯರಾದ ಡಾಕ್ಟರ್ ನಮಿತಾ, ಡಾಕ್ಟರ್ ಅನುಷಾ ಇತರರು ಇದ್ದರು. ಕಳೆದ ಹಲವು ವರ್ಷದ ರೈತರ ಬೇಡಿಕೆಯಾದ ಫಾರಂ ನಂಬರ್ 50, 53 ಹಾಗೂ 94C ಮಂಜೂರಾತಿಯನ್ನು ಸೊಪ್ಪಿನಬೆಟ್ಟದಲ್ಲಿ ನೀಡಬೇಕು ಎಂದು ಒತ್ತಾಯಿಸಿ ಜೂನ್ 1ರಂದು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಅಧ್ಯಕ್ಷ ಅಂಬ್ಲೂರು ರಾಮಕೃಷ್ಣರಾವ್ ಹೇಳಿದರು. ಪಟ್ಟಣದಲ್ಲಿ ಶುಕ್ರವಾರ ಸಮಿತಿಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಅಕ್ರಮ ಸಕ್ರಮ ಸಮಿತಿ ರಚನೆಗೊಂಡರೂ ಸೊಪ್ಪಿನಬೆಟ್ಟದ ಸಮಸ್ಯೆ ಇಟ್ಟುಕೊಂಡು ಒತ್ತುವರಿ ಜಮೀನು, ಮನೆ ನಿವೇಶನ ಮಂಜೂರಾತಿ ಮಾಡುತ್ತಿಲ್ಲ. ರೈತರು ತಮ್ಮ ಜಮೀನಿಗೆ ಹೊಂದಿಕೊಂಡಿರುವ ಸೊಪ್ಪಿನಬೆಟ್ಟದಲ್ಲಿ ಗಿಡ ಬೆಳೆಸಿ ಈಗ ಸಕ್ರಮಕ್ಕಾಗಿ ಸರ್ಕಾರದ ಸೂಚನೆಯಂತೆ ಅರ್ಜಿ ಸಲ್ಲಿಸಿದ್ದಾರೆ. ಇಂತಹ ಅರ್ಜಿಯನ್ನು ಮಾನ್ಯ ಮಾಡದ ಸರ್ಕಾರ ರೈತರಿಗೆ ಅನ್ಯಾಯ ಮಾಡುತ್ತಿದೆ ಎಂದರು. ಸಮಿತಿಯ ಗಣೇಶ್ ಹೆಗಡೆ ಮಾತನಾಡಿ, ರೈತರಿಗೆ ಮರಣ ಶಾಸನವಾಗಿರುವ ಅರಣ್ಯ ಇಲಾಖೆಯ ಕಾನೂನು ರೈತರ ಜೀವನವನ್ನೇ ಬರಿದಾಗಿಸುತ್ತಿದೆ ಎಂದರು. ಸಭೆಯಲ್ಲಿ ಸಮಿತಿಯ ಮುಖಂಡರಾದ ವೆಂಕಟೇಶ್, ತ್ಯಾಗರಾಜ್, ನಾಗೇಶ್ ನಾಯ್ಕ್, ಸತೀಶ್, ನಾಗೇಂದ್ರ, ಬೇಗಾನೆ ಪ್ರಸನ್ನ, ವಾಮದೇವ್ ಇತರರು ಇದ್ದರು. ನೆಮ್ಮಾರ್ ಗ್ರಾಮ ಪಂಚಾಯಿತಿಯ ಹರೂರು ಗ್ರಾಮದ ಮಲ್ಲಂದೂರು ಪದ್ಮಾವತಿ 70 ವರ್ಷ ಅನಾರೋಗ್ಯದಿಂದ ಶುಕ್ರವಾರ ನಿಧನರಾದರು. ಇವರಿಗೆ ಪತಿ MK ಶೃಂಗೇಶ್ವರ ಹಾಗೂ ಪುತ್ರ ಪುತ್ರಿ ಇದ್ದಾರೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ MS ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.